ಮತ್ತೆ ಕೇಳಿ ನೀವು ಅವ್ರು ಏನ್ ಹೇಳ್ತಾರೆ ಒಂದ್ಸರಿ ಇಲ್ಲ ಅಷ್ಟೇ ಫೈನಲ್ ನಮ್ಗೆ ಅವ್ರದ್ದೇನು ಉತ್ತರ 74 ಗಜೆಟ್ ಆಲ್ರೆಡಿ ರಿಪ್ಲೈ ಮಾಡಿದ್ದಾರೆ. ನಮಗೆ 74ನೇ ಇಸ್ವಿಯಲ್ಲಿ ತಂದಿರುವಂತ ಗೆಜೆಟ್ ಅನ್ನು ವಾಪಸ್ ತೆಗೆದ್ರೆ ರೈತರ ನೆಮ್ಮದಿ ಎಲ್ಲರ ಅಶೋಕ್ ಅವರೇ ನೀವ್ಯಾಕೆ ಮಾಡಲಿಲ್ಲ? ನೀನು ಮುಖ್ಯಮಂತ್ರಿ, ನೀನು ಮಂತ್ರಿ ಆಗಿದ್ದಿಲ್ಲಪ್ಪ. ಮಂತ್ರಿ ಕೇಂದ್ರ ಸರ್ಕಾರ ಬಂದಿದೆಯಲ್ಲ. ಆಮೇಲೆ 19ರಿಂದ 23ವರೆಗೆ ನೀವೇ ಇದ್ರಿ. ನಿಮ್ಗೆ ಜ್ಞಾನೋದಯ ಆದದ್ದು ಯಾವಾಗ? ಈಗ ಮಾಡ್ತೀರಿ. ಇವರಿಗೆ ಜ್ಞಾನ ರಾಜಕೀಯ ರಾಜಕೀಯಕ್ಕೆಲ್ಲ ನಾವು ಒಪ್ಪಾಕಲ್ಲ, ನಾವು ಕೇಳಲ್ಲ. ತೀರ್ಮಾನ ಮಾಡಿದ್ದಾರೆ, ನಾವು ಮಾಡ್ತೀರಿ. ಸರ್ಕಾರ ಸಮರ್ಪಕ ಉತ್ತರ ಕೊಡ್ತೇವೆ. ಕೇಳಬೇಕು ಅಲ್ಲ, ಗೊತ್ತಿದೆ ಸರ್ ಮಾತಾಡಕ್ಕೆ. ಇದನ್ನೇ ಇಶ್ಯೂ ಒಪ್ಪು ವಿಚಾರ ಇಟ್ಕೊಂಡು ಹೋದ್ರು. ಸಿದ್ದಾವಿನಲ್ಲಿ ಏನಾಯ್ತು, ಕೆಲ್ಪಟ್ಟಿನಲ್ಲಿ ಏನಾಯ್ತು, ಖಾಲಿ ಚಂಪು ಕೊಟ್ಟಿದ್ದಾರೆ. ಬರೀ ದುಡ್ಡು ತಿನ್ಕೊಂಡು ಮೈ ಮಾಡ್ತಿದ್ರು. ಇವತ್ತು ಇವ್ರ ಸರ್ಕಾರ ಇದ್ದಾಗ ಏನ್ ಮಾಡ್ತಾ ಇದ್ದಾರೆ? ಉತ್ತರ ಕೊಡ್ಲಿ. ಉದ್ದೇಶ ಸ್ಪಷ್ಟ ಆಯ್ತು. ರೈತರಿಗೆ ನೋಟಿಸ್ ಕೊಡಬೇಕು, ವಾಪಸ್ ತಗೊಳ್ಳಲ್ಲ. ಅಂದ್ರೆ ಸರ್ಕಾರದ ಉದ್ದೇಶ ಸ್ಪಷ್ಟ ಆಯ್ತು. ಮಾಡಿ ಎಲ್ಲ ರೈತರಿಗೆ ನೋಟಿಸ್ ಕೊಡಬೇಕು. ಮೊಸಳೆ ಕಣ್ಣೀರು ಮಾಡಿ ನೋಡಿ ಸಮಸ್ಯೆ ಬಗೆಹರಿಸಬೇಕಾ ಬೇಡವಾ? ಬಗೆಹರಿಸಬೇಕು ಉತ್ತರ ಕೊಡ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳಿದ್ರೆ ನೀವು ಬಗೆಹರಿಸಲು ಹೇಗೆ? ನಿಮ್ಮ ಉದ್ದೇಶ ಸರಿ ಆಗ್ತದ? ಸರ್ಕಾರವೇ ಬದಲಾಯಿಸಬೇಕು. ಅದಕ್ಕೆ ಉದ್ದೇಶ
ಇದು ತಪ್ಪಬೇಕು ಅಂತ ನಾವು ಆಯ್ತು ನಾವು ಕೇಳಿದ್ರೆ ಈಗ ಅದನ್ನು ಆಗಿದೆ ಅಂತ ಹೇಳ್ತಾರೆ ವಿರುದ್ಧವಾಗಿ ನಾವು ಈ ಸರ್ಕಾರದ ಈ ಧೋರಣೆ ವಿರುದ್ಧವಾಗಿ ನಾವು ವಾಕೌಟ್ ಮಾಡ್ತಾ ಇದ್ದೀವಿ ಸರ್. ಅಧ್ಯಕ್ಷರೇ, ವಾಕ್ಮಾಡಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ವಾಕೌಟ್ ಮಾಡೋದಕ್ಕೆ ಯಾಕಂತಂದ್ರೆ ಅವ್ರ ಕಾಲದಲ್ಲೇ ಆಯ್ತು ಅವ್ರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ, ಎನ್ಕ್ರೋಚ್ಮೆಂಟ್ ಅನ್ನೆಲ್ಲ ವರ್ಕ್ ಪ್ರಾಪರ್ಟಿ ಎನ್ಕ್ರೋಚ್ಮೆಂಟ್ ಅನ್ನೆಲ್ಲ ತೆರವುಗೊಳಿಸ್ತೀವಿ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಸಿಕ್ಕಾಕೊಂಡಿದ್ದಾರೆ. ಉತ್ತರ ಕೇಳಕ್ ತಯಾರಾಗಿಲ್ಲ ಅವರು. ಉತ್ತರ ಕೇಳ ಸನ್ಮಾನ್ಯ ಸಭಾಧ್ಯಕ್ಷರೇ ಒಂದು ಸ್ಟೇಟ್ಮೆಂಟ್ ಕೂಡ ರೆವಿನ್ಯೂ ಮಿನಿಸ್ಟರ್ ಈಗ ಸನ್ಮಾನ್ಯ ಸಭಾಧ್ಯಕ್ಷರೇ ನೀವು ಕೂತ್ಕೊಳ್ಳಿ, ಅದೇ ಪಕ್ಷ ಕೂತ್ಕೊಳ್ಳಿ. ಬಾಬಣ್ಣ ಒಂದು ಎರಡೇ ನಿಮಿಷ ಬಸವ ಕೂತ್ಕೊಳ್ಳಿ ಅಲ್ಲ, ಹೇಳ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ ಒಂದು ಇದು ಸೂಕ್ಷ್ಮ ಆಸೇಫ್ ಮಂಗಲ್ ಕೂತ್ಕೊಳ್ಳಿ. ತಮ್ಮಯ್ಯ, ಶ್ರೀನಿವಾಸ್, ಬಸವರಾಜ್ ಸನ್ಮಾನ್ಯ ಸಭಾಧ್ಯಕ್ಷರೇ ಹೇಳ್ತೇನೆ. ನನ್ನ ಗಣೇಶ್ ಕೂತ್ಕೊಳ್ಳಿ, ಆಸೀಫ್ ಕೂತ್ಕೊಳ್ಳಿ. ನೋಡಿ, ನೀವು ಆಡಳಿತ ಪಕ್ಷದ ನೀವು ಕೂತ್ಕೊಳ್ಳಿ. ಗಣೇಶ್, ನೀವು ಆಡಳಿತ ಪಕ್ಷದ ಮಂತ್ರಿ ಉತ್ತರ ಕೊಡುವಾಗ ಅವ್ರು ಏನದು ಅಂತ ಕೇಳಿಕೊಡು. ನೀವು ಅಲ್ಲಿ ಎದ್ದು ನಿಂತರೆ ಆಗುದಿಲ್ಲ. ಅಲ್ಲ, ಯಾಕೆ ಸರ್ ಅಲ್ಲ ವಕ್ಫ್ ಮಂತ್ರಿಗಳು ಕೆಪೇಬಲ್ ಇದಾರಲ್ಲ, ಅವ್ರು ಕೆಪೇಬಲ್ ಇಲ್ಲ ಅಂದ್ರೆ ಅವ್ರ ಕೆಪೇಬಲ್ ಇಲ್ಲ ಅನ್ನೋದಕ್ಕೆ ಸರ್ ಒಂದ್ ಸೆಕೆಂಡ್ ಬೆಲ್ಲದವ್ರೆ ಒಂದ್ ನಿಮಿಷ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ನಿಮ್ಗೆ ಪೂರಕವಾಗಿ ಹೇಳ್ತೀನಿ, ನೀವು ಆಮೇಲೆ ಉತ್ತರ ಕೊಡಿ. ಸರಿ ಆಗುತ್ತೆ, ಕೊಡಿ. ನಾನು ಡಿಸ್ಪ್ಯೂಟ್ ಇಲ್ಲ ನಂದು. ಒಂದ್ ನಿಮಿಷ ಸರ್, ಇಲ್ಲ ಇದು ಒಂದು ಹೆಲ್ತಿ ಡಿಸ್ಕಷನ್ ನಡೀತು. ಇವತ್ತು ನಾವೇನೋ ಒಂದು ರಾಜಕಾರಣದ ಒಂದು ತಾತ್ಕಾಲಿಕವಾದಂತ ಪ್ಯಾಚ್ ಹಾಕುವಂಥದ್ದು ಅಲ್ಲ ಇದು. ಯಾಕಂದ್ರೆ ನಾವು ನೀವು ಹೋದ್ರ ಮೇಲೂ ಇದು ಇರ್ತದೆ, ಅದನ್ನು ಸರಿ ಮಾಡಬೇಕು. ವಕ್ಫ್ ಆಸ್ತಿಯನ್ನು ಉಳಿಸ್ಕೊಂಡ್ಲಿಕ್ಕೆ ಸರ್ ನಮ್ಗೆ ಖಂಡಿತವಾಗೂ ನಮ್ ಬೆಂಬಲ ಇದೆ. ನಮ್ದು ಏನೂ ತೊಂದರೆ ಇಲ್ಲ. ಆದರೆ ವಕ್ಫ್ ಆಸ್ತಿ ಅದು ಹೆಂಗ್ ಈಗೇನು ನಮ್ಮ ನಾಯಕರು ಕೆಲವು ದಾಖಲೆಗಳನ್ನು ಕೊಟ್ಟರು, ಇಲ್ಲಿ ನಮ್ಮ ಯತ್ನಾಳ್ ಅವರು ಕೆಲವು ದಾಖಲಾತಿಗಳನ್ನು ಕೊಟ್ಟರು, ನನ್ನ ಹತ್ರ ಕೆಲವು ದಾಖಲಾತಿಗಳಿದ್ದಾವೆ. ನಾನು ಅದನ್ನೆಲ್ಲವನ್ನು ಕೂಡ ಈಗ ಹೇಳಲಿಕ್ಕೆ ಹೋಗೋದಿಲ್ಲ, ತುಂಬಾ ಜಾಸ್ತಿ ಇದಾಗುತ್ತೆ. ಆದ್ರೆ ಇದರಲ್ಲಿ ಇಂಡೀಕರಣ ಯಾಕಾಯ್ತು, ನೋಟಿಸ್ಗಳು ಯಾಕಾಯ್ತು? ಈಗ ಡಿಸ್ಪ್ಯೂಟ್ ಅನೇಕರು ಹೇಳೋದು, ನಿಮ್ ಕಾಲದಲ್ಲಿ ಇಷ್ಟು ಕೊಟ್ರಲ್ರಿ, ನಮ್ಮ ಕಾಲದಲ್ಲಿ ಇಷ್ಟು ಕೊಟ್ಟರು, ನಮ್ಮ ಕಾಲದಲ್ಲಿ 5,000 ಕೊಟ್ಟಿದ್ದು, ನಿಮ್ ಕಾಲದಲ್ಲಿ 2,000 ಕೊಟ್ಟಿದ್ದು, ಒಂದ್ 3,000 ನಾವೇ ಜಾಸ್ತಿ ಕೊಟ್ಟಿದ್ದೀವಿ ಅಂತ ಹೇಳಿ ನಮ್ಮ ಮೇಲೆ ಅಲಿಗೇಷನ್ ಮಾಡೋದು ಸುಲಭ. ಯಾವ ಅಧಿಕಾರಿಗೂ ಸರ್ ಒಂದ್ ನಿಮಿಷ ಮುಗಿಸ್ತೀನಿ, ನಿಮ್ಗೆ ಹೆಲ್ಪ್ ಆಗುತ್ತೆ ಹೇಳ್ತೀನಿ. ಆ ಸನ್ನಿವೇಶ ಆ ತರ ಬಂತು, ಸಂದರ್ಭ ಆ ತರ ಬಂತು. ನೀವು ಮೆರವಣಿಗೆ ಮಾಡ್ಲಿಲ್ವಾ, ಪಾದಯಾತ್ರೆ ಮಾಡ್ಲಿಲ್ವಾ? ಅದಕ್ಕೋಸ್ಕರ ಹೇಳಿದ್ರು. ಅಲ್ಲ, ನಾನು ಹೇಳ್ತೀನಿ ಯಾಕೆ ಪಾದಯಾತ್ರೆ ಮಾಡಿದ್ರಿ? ಈಗ ಬೆಳಗ್ಗೆ ಬೀದರಿಂದ ಪಾದಯಾತ್ರೆ ಮಾಡ್ಲಿಲ್ಲ, 2 ಗುಂಪು ಮಾಡ್ಕೊಂಡು ನಿಮ್ಮಲ್ಲಿ. ಸರ್, ನಾವು ಪಾದಯಾತ್ರೆ ಮಾಡಿದ್ದಕ್ಕೆ ಈಗ ವಾಪಸ್ ತಗೊಳ್ತಾ ಇದ್ದೀರಿ ಸರ್ ನೀವು. ನಾವು ಪಾದಯಾತ್ರೆ ಮಾಡಿದ್ದಕ್ಕೆ ನೀವು ವಾಪಸ್ ತಗೊಳ್ತಾ ಇದ್ದೀರಿ. ಸರ್ ಒಂದ್ ನಿಮಿಷ, ಒಂದೇ ಹೇಳಿಲ್ಲ ಅಲ್ಲ, 4 ಟೀಮ್ ಬೇರೆ, 4 ಗುಂಪು. ನೀ ಹೇಳ್ಬೋದಪ್ಪ, ನಮ್ಮ ಯತ್ನಾಳ್ ಅವ್ರು ಇಲ್ಲ, ಅವ್ರು ಯಾಕೆ ಮಾಡಿದ್ರು ಬೇರೆ? ಅವ್ರನ್ನು ನೀವೇ ಮಾಡಿದ್ರ? ಟೀಮ್ ನೀವೇ ಮಾಡಿದ್ರ? ಒಂದೇ ನೋಡಿ, ಡೋಂಟ್ ಡಿಫೆಂಡ್ ಸರ್. ಈಗ ಡೋಂಟ್ ಡಿಫೆಂಡ್. ನೋಡಿ, ಮಾನ್ಯ ಮುಖ್ಯಮಂತ್ರಿಗಳೇ, ಫ್ಯಾಕ್ಟ್ there is a vertical groups, vertical split in the BJP. ಸರ್, ವರ್ಟಿಕಲ್ ಸ್ಪಿಟ್ ನಿಮ್ಮಲ್ಲಿ ಸಹ ಇದೆ. ಅವ್ರ ಪಾರ್ಟಿ ಒಳಗಡೆ ಇಂಟರ್ನಲ್ ಪಾರ್ಟಿ ವಿಚಾರ ನಾನು ಮಾತಾಡಕ್ ಹೋಗಲ್ಲ, ಅದನ್ನ ಮಾತಾಡಕ್ ಹೋಗಲ್ಲ. ಆದ್ರೆ ಇವರು ಜಾನೇಂದ್ರ ಜಮೀರ್ ಅವರು ಒಂದೇ ನಿಮಿಷ ಮುಗಿಸ್ತೀನಿ. ಬಿಜೆಪಿ ಅಂತ ಹೇಳಿದ ತಕ್ಷಣ ನೀವು ಒಂಥರ ಮೈಯೆಲ್ಲ ಒದರಕ್ ಶುರು ಮಾಡ್ಬಿಡ್ತದೆ. ಇಲ್ಲ ಇಲ್ಲ ಇಲ್ಲ, ಏನ್ ಮಾಡೋದು? ಬಿಜೆಪಿ ಅಂತ ಹೇಳ್ಬಿಡಪ್ಪ, ಇದನ್ ಸರ್ಕಾರ ಅಂತ ಹೇಳಿ. ಈಗ
ನೀವು ಬಿಜೆಪಿ ಸರ್ಕಾರ ಅಂತ ಹೇಳಿ. ನೀವು ಬಿಜೆಪಿ ಅಂತ ಹೇಳ್ಬೇಡಿ, ನಾವು BJP ಕಾಂಗ್ರೆಸ್ ಬೇಡ, ಅಂತ BJP ಹೇಳೋಣ. ಅಂತಂದ್ರೆ ಇವ್ರಿಗೆ ಅದು ಈ ಎಲ್ಲ- ವಿಷಯಕ್ಕೆ ಸರಿ ಡಿಬೇಟ್ ಮಾಡುವ. ಹಿಂದಿನ ಸರ್ಕಾರ ಅಂದ್ರೆ ನೀವು ಬರ್ತೀರಿ ಸರ್, ಹಿಂದಿನ ಸರ್ಕಾರ ಅಂದ್ರೆ ನೀವು ಬರ್ತೀರಿ. ಹೇಳಿಕೆ ಬೇಡ, ಹಿಂದಿನ ಸರ್ಕಾರ ಅಂತ ಹೇಳಿ ತೀರ್ಮಾನ ಮಾಡಿ ಅದು ಮುಗಿಸಿ ಆಮೇಲೆ ಕೃಷ್ಣ ಬೈರೇಗೌಡ ಉತ್ತರ ಕೊಡ್ತಾರೆ. ಸರ್ ಒಂದ್ ನಿಮಿಷ ಸರ್, ಸರ್ಕಾರದಲ್ಲಿ ಹೆಸರು ಹೇಳಕ್ ಹೋಗಲ್ಲ ಸರ್. ಕೆಎಂಡಿಸಿ ಅಲ್ಲಿ ಮಂತ್ರಿ ಅವ್ರೆ. ಸಭೆಗೆ ಹೋಗ್ಬಿಟ್ಟು ಮನೆ ಬಸವರಾಜ ಬೊಮ್ಮಾಯಿ ಅವರು ಮಂತ್ರಿ ಅವರೇ ಸಭೆದಲ್ಲಿ ಹೇಳ್ತಾರೆ, ಸರ್, ನಾನು ನೋಡ್ರಿ, ಮಾತಾಡಿ ಮುಸಲ್ಮಾನ್ಗಳಿಗೆ ನನ್ನ ಕಡೆಯಿಂದ ಒಂದು ಮನ್ವಿ, ದಯಮಾಡಿ ನೀವೆಲ್ಲ ಸುಮ್ಕೂರ್ಬಾರ್ದು, ಎನ್ಕ್ರೋಚ್ಮೆಂಟ್ ಏನಾರು ಆಗಿದ್ರೆ ನೀವು ಇದು ಅಲ್ಲನ್ನ ಆಸ್ತಿ, ದಯಮಾಡಿ ನಿಮ್ ಕರ್ತವ್ಯ ಆಗ್ತದೆ, ನೀವೆಲ್ಲ ಸೇರಿ ಈ ಎನ್ಕ್ರೋಚ್ಮೆಂಟ್ ನ ತೆಗಿಬೇಕಂತ ಮಾನ್ಯ ಮುಖ್ಯಮಂತ್ರಿ ಹಿಂದಿನ ಸರ್ಕಾರ 21 ಆಯ್ತು. ಮುಖ್ಯಮಂತ್ರಿ ಯಾರಿದ್ರು? 21 ಮುಖ್ಯಮಂತ್ರಿ ಯಾರಿದ್ರು? ಅದನ್ನೇ ಅವ್ರು ಹೇಳಿಕೆ ಕೊಟ್ಟಿರೋದು ಏನಂತ, ಒಂದು ಕೆಎಂಡಿಸಿ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ನಾನು ಮುಸಲ್ಮಾನ್ಗಳಿಗೆ ಮನವಿ ಮಾಡ್ಕೊಳ್ಳೋದು, ದಯಮಾಡಿ ವಫ್ ಆಸ್ತಿ ಬಹಳಷ್ಟು ಎನ್ಕ್ರೋಚ್ಮೆಂಟ್ ಆಗಿದೆ, ನಿಮ್ದೆಲ್ಲ ಕರ್ತವ್ಯ ಆಗ್ತದೆ, ನೀವೆಲ್ಲ ಸೇರಿ ವಫ್ ಆಸ್ತಿಯನ್ನ ತೆಗಿಬೇಕು, ಇದು ವಫ್ ಆಸ್ತಿ ಅಂದ್ರೆ ಅಲ್ಲನ್ನ ಆಸ್ತಿ, ಅಲ್ಲಂತ ಹೋಗಿ ಉತ್ತರ ಕೊಡ್ಬೇಕಂತ ಹಿಂದಿನ ಸರ್ಕಾರಲ್ಲಿ 2021 ಮುಖ್ಯಮಂತ್ರಿಗಳು ಹೇಳಿದ್ರು. ನೋಡಿ, ಒಂದು ಮುಖ್ಯಮಂತ್ರಿ ಗಮನಕ್ಕೆ ತರ್ತೀನಿ, ಒಂಥರ ಮ್ಯಾನಿಫೆಸ್ಟೋ ನಿಮ್ಗೆ ಇನ್ನೊಂದು ಸರ್ಕಾರ 6 ಆದೇಶ ಮಾಡ್ತಾರೆ ಮಂತ್ರಿ ಅವ್ರೆ. 6 ಆದೇಶ ಸರ್ಕಾರ ಮಾಡಿದ್ದಾರೆ. ಎನ್ಕ್ರೋಚ್ಮೆಂಟ್ ತೆಗಿರಿ, ಮಾಡಿ, ಫ್ಲಾಗಿಂಗ್ ಮಾಡಿ, ನಿಮ್ಮ 6 ಆದೇಶ ಮಾಡ್ತಾರೆ ಸರ್ಕಾರದಲ್ಲಿ. ಕೊಡ್ರೆ ಆಯ್ತು ಕೂತ್ಕೊಳ್ಳಿ ನೀವು. ಸರಿಗ ನಾನು ನನ್ಗೇನು ಮಾತಾಡ್ಲಿಕ್ಕೆ ಬಿಡೋದಿಲ್ಲ.